ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಪರಮ ಕಾರಣ ವರ್ಣನೆ ಎಂಬ 9ನೆಯ ಸರ್ಗಕ್ಕೆ ಸ್ವಾಗತ. ಈ ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ದೃಶ್ಯವಾಗಿ ಕಾಣುತ್ತಿರುವ ಈ ಜಗತ್ತು ಆಭಾಸವೆಂದು ಹೇಗೆ ಸಿದ್ಧವಾಗುವುದು ಎಂದು ಕೇಳಿದಾಗ ಅದು ಜ್ಞಾನದಿಂದ ಮಾತ್ರವೇ ಸಾಧ್ಯ ಎಂದು ವಸಿಷ್ಠರು ಹೇಳುತ್ತಾರೆ. ಅಂತಹ ಜ್ಞಾನವನ್ನು ಪಡೆಯಲು ಯಾವ ಶಾಸ್ತ್ರವನ್ನು ಅನುಸರಿಸಬೇಕು ಎಂದು ಶ್ರೀರಾಮನು ಕೇಳಿದಾಗ ವಾಸಿಷ್ಠ ರಾಮಾಯಣ ಎಂದೇ ಪ್ರಸಿದ್ಧವಾಗಿರುವ ಯೋಗ ವಾಸಿಷ್ಠವು ಇದನ್ನು, ಅಂದರೆ ಪ್ರಸ್ತುತದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಿರುವ ಈ ಗ್ರಂಥವೇ ಅದನ್ನು ಪೂರ್ಣವಾಗಿ ತಿಳಿಸಿಕೊಡುವುದು. ಅಂದರೆ ದೃಶ್ಯವಾಗಿ ಕಾಣುತ್ತಿರುವ ಜಗತ್ತು ಆಭಾಸವೆಂಬುದನ್ನು ಈ ಉತ್ಪತ್ತಿ ಪ್ರಕರಣದಲ್ಲಿಯೇ ಸಂಪೂರ್ಣವಾಗಿ ತಿಳಿಸಿಕೊಡುವುದು. ಇಲ್ಲಿ ಹೇಳದೇ ಇರುವುದು ಬೇರೆ ಎಲ್ಲಿಯೂ ಹೇಳಿರುವುದಿಲ್ಲ. ಇದನ್ನು ಓದಿ ಕೇಳಿ ತಿಳಿಯುವುದರಿಂದ ಅಜ್ಞಾನವೆಂಬ ಪರೆಯು ಹರಿದು ಜ್ಞಾನ ಸೂರ್ಯನು ಪ್ರಕಾಶಿಸುವನು ಎಂದು ವಸಿಷ್ಠರು ಹೇಳುತ್ತಾರೆ. ಮುಂದುವರಿದು, ಆತ್ಮನಲ್ಲಿಯೇ ಚಿತ್ತವನ್ನಿಟ್ಟು ಪ್ರಾಣಾದಿಗಳನ್ನು ಆತ್ಮನಲ್ಲಿಯೇ ಸಮರ್ಪಿಸಿ ಒಬ್ಬರಿಗೊಬ್ಬರು ತಿಳಿಸಿಕೊಡುತ್ತಾ ಯಾವಾಗಲೂ ಆತ್ಮ ಸಂಬಂಧವಾದ ಕಥೆಗಳಲ್ಲಿಯೇ ಮಗ್ನರಾಗಿರುವವರು ಸಂತೋಷವಾಗಿರುವರು, ಸುಖವಾಗಿರುವರು. ಅಂದರೆ ಆತ್ಮನಲ್ಲಿಯೇ ಮನಸ್ಸನ್ನಿಟ್ಟು ಪ್ರಾಣಾದಿಗಳನ್ನು ಆತ್ಮನಲ್ಲಿಯೇ ಸಮರ್ಪಿಸಿ ನಿರಂತರವಾಗಿ ಆತ್ಮ ಸಂಬಂಧವಾದ ಕಥೆಯಲ್ಲಿಯೇ ಮಗ್ನರಾಗಿರುವವರು ಸಂತೋಷವಾಗಿರುತ್ತಾರೆ. ಜ್ಞಾನ ಒಂದೇ ಬೇಕು ಎಂಬ ಗುರಿಯಿಂದ ವ್ಯಾಪಾರ ಮಾಡುವ, ಅಂದರೆ ವ್ಯವಹಾರಗಳನ್ನು ಮಾಡುವ ಇಂತಹ ಆತ್ಮಜ್ಞಾನ ವಿಚಾರಿಗಳಿಗೆ ಆ ಜೀವನ್ಮುಕ್ತತೆಯು ಉದಯಿಸುವುದು, ದೇಹಾಂತ್ಯದಲ್ಲಿ ಮುಕ್ತಿಯುಂಟಾಗುವುದು. ಆಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಬ್ರಹ್ಮನೇ, ಬ್ರಹ್ಮಜ್ಞಾನಿಯಾದ ವಸಿಷ್ಠ ಮಹರ್ಷಿಯೇ, ವಿದೇಹ ಮುಕ್ತನ ಲಕ್ಷಣಗಳೇನು, ಜೀವನ್ಮುಕ್ತನ ಲಕ್ಷಣಗಳೇನು ಹೇಳು. ಶಾಸ್ತ್ರದೃಷ್ಟಿಯಿಂದ ತಿದ್ದಿಕೊಂಡಿರುವ ಬುದ್ಧಿಯಿಂದ ಆ ಲಕ್ಷಣಗಳನ್ನು ಸಂಪಾದಿಸಲು ನಾನು ಪ್ರಯತ್ನಿಸುವೆನು. ಆಗ ವಸಿಷ್ಠರು ಹೇಳುತ್ತಾರೆ, ಲೋಕ ವ್ಯವಹಾರದಲ್ಲಿ ಇದ್ದುಕೊಂಡಿದ್ದರೂ ಕೂಡ ಇರುವ ಈ ಜಗತ್ತು ಯಾವನಿಗೆ ಅಸ್ತಂಗತವಾಗಿ ವ್ಯೋಮದಂತೆ ಇದ್ದರೂ ಶೂನ್ಯವಾಗಿರುವುದೋ ಅಂಥವನು ಜೀವನ್ಮುಕ್ತನೋ ಎನಿಸಿಕೊಳ್ಳುವನು. ಅಂದರೆ ಅಭಿಮಾನ ಪಾತ್ರವಾದ ವಸ್ತುವು ನಷ್ಟವಾದಾಗ ತದಿತರವಾಗಿ ಸರ್ವವೂ ಇದ್ದರೂ ಎಲ್ಲವೂ ಬರಿಬರಿಯಾಗಿ ತೋರುವುದು ಅನೇಕರ ಅನುಭವದಲ್ಲುಂಟು. ಅಂದರೆ ನಮಗೆ ಬೇಕಾದ ವಸ್ತು ಕಳೆದು ಹೋದಾಗ ತೀವ್ರತರವಾದ ಶೋಕದಲ್ಲಿ ಮುಳುಗಿ ಹೋಗುತ್ತೇವೆ, ಕಳೆದು ಹೋಯಿತಲ್ಲ ಎಂದು. ಇದು ಎಲ್ಲರಿಗೂ ಆದ ಅನುಭವ. ಆದರೆ ಇದಕ್ಕೆ ವಿರುದ್ಧವಾದ ಶೂನ್ಯತೆಯು ಬ್ರಹ್ಮಾನುಭವದಲ್ಲಿ, ಅಂದರೆ ವಸ್ತುವು ಕಳೆದು ಹೋಗಲಿ ಇರಲಿ, ಯಾವುದೇ ರೀತಿಯಾದ ಅದನ್ನು ಪಡೆಯಬೇಕೆಂಬ ಬಯಕೆಯಾಗಲಿ, ಕಳೆದು ಹೋಯಿತಲ್ಲ ಎಂಬ ವಿಷಾದವಾಗಲಿ ಇರದೇ ಇರುವುದು, ಅಂತಹ ಶೂನ್ಯತೆಯು ಬ್ರಹ್ಮಾನುಭವದಲ್ಲಿ ಉಂಟಾಗುವುದು. ಆಗ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಪದಂ ತವ ಎಂಬಂತೆ ವೃತ್ತಿಯೇ ಬ್ರಹ್ಮಾಕಾರವಾಗಿ ಲೋಕವೆಲ್ಲವೂ ಬ್ರಹ್ಮಮಯವಾಗಿ ಕಾಣುವುದರಿಂದ ಉಂಟಾಗುವ ಶೂನ್ಯತೆಯಿದು. ನೀರು ಬತ್ತಿ ಹೋದಾಗ ನದಿಯ ಪಾತ್ರದಲ್ಲಿ ಕಾಣುವ ಶೂನ್ಯತೆಯೊಂದು, ಪ್ರವಾಹ ಕಾಲದಲ್ಲಿ ನೀರೇ ನೀರಾಗಿ ಎಲ್ಲವೂ ಮುಳುಗಿ ಹೋದಾಗ ಇತರ ವಸ್ತುಗಳೊಂದು ಇಲ್ಲವೆಂಬ ಶೂನ್ಯತೆಯು ಇನ್ನೊಂದು. ಒಂದು ನೀರೇ ಇಲ್ಲದ ಅಭಾವದಿಂದಾಗಿ ಉಂಟಾಗುವ ಶೂನ್ಯತೆ, ಇನ್ನೊಂದು ಅತಿಯಾದ ಕಾರಣದಿಂದಾಗಿ ನೀರಿನಿಂದಲೇ ಎಲ್ಲವೂ ಮುಳುಗಿ ಹೋದಾಗ ಉಂಟಾಗುವ ಶೂನ್ಯತೆಯು ಇನ್ನೊಂದು. ಆತ್ಮಜ್ಞಾನೈಕನಿಷ್ಠನಾದವನು ಜಾಗೃತ್ತಿನಲ್ಲಿದ್ದರೂ ಸುಷುಪ್ತನಂತೆ ನಿರ್ವಿಕಾರನಾಗಿ ವ್ಯವಹಾರ ಮಾಡುತ್ತಿರುವನೋ ಅವನು ಜೀವನ್ಮುಕ್ತನೋ ಎನಿಸಿಕೊಳ್ಳುವನು. ಅಂದರೆ ಆತ್ಮಜ್ಞಾನದಲ್ಲಿರುವವನು ಎಚ್ಚರದಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದರೂ ಕೂಡ ಸುಷುಪ್ತನಂತೆ ನಿರ್ವಿಕಾರನಾಗಿ ಇರುತ್ತಾನೆ. ವಸ್ತುವು ದೊರೆಯಿತೆಂದು ಆನಂದವನ್ನೂ ಪಡುವುದಿಲ್ಲ, ಹರ್ಷವನ್ನು ದೊರೆಯಿತೆಂದು ಹರ್ಷವೂ ಇಲ್ಲ, ಕಳೆದು ಹೋಯಿತೆಂದು ವಿಷಾದವೂ ಇಲ್ಲ. ಯಾವನ ಮುಖದ ತೇಜಸ್ಸು ಸುಖದಲ್ಲಿ ಹೆಚ್ಚಿ ದುಃಖದಲ್ಲಿ ತಗ್ಗುವುದಿಲ್ಲವೋ ಅವನು ಯಾವಾಗಲೂ ತನಗೆ ಬೇಕಾದುದು ಸಿಕ್ಕಿದವನಂತೆ ತುಂಬಿರುವನೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಅಂದರೆ ಸುಖ ಬಂತೆಂದು ಹಿಗ್ಗುವುದಿಲ್ಲ, ದುಃಖ ಬಂತೆಂದು ಕುಗ್ಗುವುದಿಲ್ಲ, ಯಾವಾಗಲೂ ಕೂಡ ಸಂತೃಪ್ತ ಮನೋಭಾವದಿಂದ, ಬೇಕಾದುದು ಸಿಕ್ಕಿದೆ ಸಂತೃಪ್ತ ಮನೋಭಾವದಿಂದ ಇರುವನೋ ಆತನು ಜೀವನ್ಮುಕ್ತ.
ಯಾವನು ಸುಷುಪ್ತಿಯಲ್ಲಿದ್ದರೂ ಜಾಗೃತ್ತಿನಲ್ಲಿರುವನೋ, ಯಾವನಿಗೆ ಜಾಗೃತ್ತು ಎಂಬುದೇ ಇಲ್ಲವೋ, ಯಾವನ ಜ್ಞಾನವು ನಿರ್ವಾಸನೆಯಾಗಿರುವುದೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಅಂದರೆ ರಾತ್ರಿ ಗಾಢ ನಿದ್ದೆಯಲ್ಲಿ ಇದ್ದಾಗಲೂ ಕೂಡ, ಹಾಗೆಂದ ಮಾತ್ರಕ್ಕೆ ನಾವು ಅಂದರೆ ಈ ಜೈವಿಕ ಸೃಷ್ಟಿಯಲ್ಲಿ ಇರುವಂತಹ ಅಂಶಗಳನ್ನು ಮೀರಿ ಅರ್ಧರಾತ್ರಿಯಲ್ಲಿ ನಿದ್ದೆಯಲ್ಲಿ ಇರುವಾಗಲೂ ಎಚ್ಚರದಿಂದ ಇರಬೇಕೆಂದು ಅರ್ಥವಲ್ಲ. ಯಾರು ಸುಷುಪ್ತಿಯಲ್ಲಿ ಅಂದರೆ ಕನಸನ್ನು ಕಾಣುತ್ತಿರುವಾಗಲೂ ನಾನು ಕನಸನ್ನು ಕಾಣುತ್ತಿರುವೆ ಎಂಬ ಅರಿವು ಇರಬೇಕಲ್ಲವೇ? ಬೆಳಗ್ಗೆ ಎಚ್ಚರವಾದಾಗ ಕನಸಿನ ಕಾರಣದಿಂದಾಗಿ ಗೋಳಾಡಬಾರದಲ್ಲವೇ? ಆ ರೀತಿ ಇದುವರೆಗೆ ನನಗೆ ಇದ್ದುದು ಕನಸು ಎಂದು ಕನಿಷ್ಠ ದೇಹವು ಎಚ್ಚರಗೊಂಡಾಗಲಾದರೂ ಆ ಅರಿವು ಯಾರಲ್ಲಿ ಮೂಡುತ್ತದೆಯೋ ಆತ ಜಾಗೃತಿನಲ್ಲಿ ಇರುವಂತೆ, ಸುಷುಪ್ತಿಯಲ್ಲಿದ್ದರೂ ಜಾಗೃತಿನಲ್ಲಿ ಇರುವಂತೆ. ಯಾವನಿಗೆ ಜಾಗೃತ್ತು ಎಂಬುದೇ ಇಲ್ಲವೋ, ಅಂದರೆ ವಿಶೇಷವಾಗಿ ಈ ಸಮಯದಲ್ಲಿ ಈ ಕ್ಷಣದಲ್ಲಿ ಈ ಕಾರ್ಯವನ್ನು ಮಾಡುತ್ತಿರುವಾಗ ಮಾತ್ರ ನಾನು ಜಾಗೃತನಾಗಿರುತ್ತೇನೆ ಎಂದಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ಜಾಗೃತನಾಗಿಯೇ ಇರುವನೋ, ಎಚ್ಚರದಲ್ಲಿಯೇ ಇರುವನೋ. ವಿಶೇಷವಾದ ಜಾಗೃತ್ತು ಎಂಬುದೇ ಇಲ್ಲವೋ. ಯಾವನ ಜ್ಞಾನವು ನಿರ್ವಾಸನೆಯಾಗಿರುವುದು, ಯಾವನ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಇದು ಬೇಕು ಇದು ಬೇಡ, ಇದು ನನಗೆ ಇಚ್ಛೆ ಇದು ನನಗೆ ಇಚ್ಛೆ ಇಲ್ಲ ಎಂಬಂತಹ ಯಾವುದೇ ರೀತಿಯಾದಂತಹ ಒಂದು ಬಯಾಸ್, ಯಾವುದೇ ರೀತಿಯಾದಂತಹ ಅದರ ಮೇಲೆ ಮುಚ್ಚುಗೆಗಳು ಇರುವುದಿಲ್ಲವೋ, ಯಾವುದೇ ರೀತಿಯಾದ ಪೂರ್ವಾಗ್ರಹಗಳು ಇಲ್ಲದಿರುವುದೋ ಅಂತಹವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಅಂದರೆ ಇಂದ್ರಿಯಗಳು ನಿಶ್ಚೇಷ್ಟವಾಗಿರುವುದು, ಮನಸ್ಸು ವೃತ್ಯಂತರ ಶೂನ್ಯವಾಗಿರುವುದು ಸುಷುಪ್ತಿ ಲಕ್ಷಣವು. ಇಲ್ಲಿ ಸುಷುಪ್ತಿ ಎಂದರೆ ಗಾಢ ನಿದ್ದೆಯಲ್ಲಿ ಇರುವುದು ಎಂದಲ್ಲ. ಸುಷುಪ್ತಿ ಎಂದರೆ ಇಂದ್ರಿಯಗಳು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡುತ್ತಿರುತ್ತವೆ, ಉದ್ದಿಷ್ಟವಾಗಿ ಇಂತಹದ್ದನ್ನೇ ನೋಡಬೇಕೆಂದು ವಿಷಯದಲ್ಲಿ ಆಸಕ್ತವಾಗಿರುವುದಿಲ್ಲ. ಮನಸ್ಸು ವೃತ್ಯಂತರ, ಮನಸ್ಸು ತಾನು ಯಾವ ಕಾರ್ಯವನ್ನೇ ಮಾಡುತ್ತಿದ್ದರೋ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನಷ್ಟೇ ಮಾಡುತ್ತಿರುತ್ತದೆಯೇ ಹೊರತು ಬೇರೆ ಯಾವ ಪೂರ್ವಾಗ್ರಹಗಳನ್ನು ತಲೆಯಲ್ಲಿ ತುಂಬಿಕೊಂಡಿಲ್ಲದೆ ಇರುವುದೇ ಸುಷುಪ್ತಿಯ ಲಕ್ಷಣ. ಆಗ ತಮೋಗುಣವಿರುವುದು. ಜ್ಞಾನಿಗೆ ಈ ಸುಷುಪ್ತಿಯಲ್ಲಿಯೂ ಬ್ರಹ್ಮಾಕಾರ ವೃತ್ತಿ ಇರುವುದರಿಂದ ಇಂದ್ರಿಯಗಳು ನಿಶ್ಚೇಷ್ಟವಾಗಿದ್ದರೂ, ಇಂದ್ರಿಯಗಳು ಉದ್ದಿಷ್ಟಪೂರ್ವಕವಾಗಿ ವಿಷಯ ವಸ್ತುಗಳಲ್ಲಿ ಆಸಕ್ತವಾಗಿರದಿದ್ದರೂ ಸುಷುಪ್ತಿ ಇಲ್ಲ. ಹಾಗೆಯೇ ಇಂದ್ರಿಯಗಳು ವ್ಯಾಪಾರ ಮಾಡುತ್ತಿದ್ದರೂ ತಾನು ಸಾಕ್ಷಿಯಾಗಿರುವುದರಿಂದ ಜಾಗೃತಿನಲ್ಲಿ ಇರುವಂತೆ ಆ ತಥಾಗ್ರಾಹಿಯಾದ ರಜೋದೋಷವೂ ಇರುವುದಿಲ್ಲ. ಅಂದರೆ ಇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರದಲ್ಲಿ ತೊಡಗಿದ್ದರು ತಾನು ಸಾಕ್ಷಿ ಭಾವದಲ್ಲಿದ್ದರೆ ಆಗ ಜಾಗೃತನಾಗಿರುವಂತೆಯೇ ರಜೋದೋಷವೂ ಇರುವುದಿಲ್ಲ, ಇಂದ್ರಿಯಗಳ ಹಿಂದೆ ಹೋದ ದೋಷವಿರುವುದಿಲ್ಲ. ವಾಸನಾವಿಶಿಷ್ಟವಾದ ಜ್ಞಾನವು, ವಾಸನೆಯಿಂದ ರಹಿತವಾದಂತಹ ಈ ಜ್ಞಾನವು ಯಾವಾಗಲೂ ವಾಸನೆಯಿಂದ ಕೂಡಿದಂತಹ ಜ್ಞಾನವು ಯಾವಾಗಲೂ ದ್ವೈತಿಯು, ಅದರಲ್ಲಿ ದ್ವಂದ್ವ ಭಾವವಿರುತ್ತದೆ. ಲೋಕದಲ್ಲಿ ದಿವಾರಾತ್ರಿಗಳಾಗುವುದು ಸೂರ್ಯನ ದಿವಾ ನಿಶಾ ಕಿರಣಗಳಿಂದ. ದಿವಾಕಿರಣಗಳು ಹಗಲಿನ ಕಿರಣಗಳು ಹರಡಿದಾಗ ಇಂದ್ರಿಯಗಳು ಜಾಗೃತಗೊಂಡು ವ್ಯಾಪಾರವಂತವಾಗುವವು. ನಿಶಾಕಿರಣ ವ್ಯಾಪ್ತಿ ಕಾಲದಲ್ಲಿ ಅಂದರೆ ರಾತ್ರಿಯ ಕಾಲದಲ್ಲಿ ಅವು ನಿರ್ವ್ಯಾಪಾರಗಳಾಗುವವು. ಇದೇ ದೈನಂದಿನ ಸೃಷ್ಟಿ ಪ್ರಳಯಗಳು. ವ್ಯಕ್ತಿ ಚೇತನದ ಪ್ರಸರಣ ಸಂಕೋಚ ವ್ಯಾಪಾರಗಳು ದಿವಾ ನಿಶಾ ಕಿರಣಗಳನ್ನು ಅವಲಂಬಿಸಿರುವವು. ಇದನ್ನೇ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಎಂದು ಹೇಳಿರುವುದು. ಈ ಪ್ರಚೋದನಕ್ಕೆ ಸಿಕ್ಕದೆ ದೂರವಾಗಿರುವವನು ಜೀವನ್ಮುಕ್ತ. ಅಂದರೆ ಹಗಲಿನಲ್ಲಿ ಇಂದ್ರಿಯ ವ್ಯಾಪಾರಗಳಿಂದಾಗಿ ಅವುಗಳ ಪ್ರಭಾವಕ್ಕೆ ಒಳಗಾಗುವುದು. ರಾತ್ರಿಯಲ್ಲಿ ಇಂದ್ರಿಯಗಳು ನಿಸ್ತೇಜವಾದಾಗ ಮನಸ್ಸಿನ ಒಳಗೆ ನಡೆಯುತ್ತಿರುವಂತಹ ಕನಸಿನ ಪ್ರಚೋದನೆಗೆ ಸಿಕ್ಕುವುದು. ಈ ರೀತಿಯಾದ ಪ್ರಚೋದನೆಗೆ ಸಿಕ್ಕದೆ ದೂರವಾಗಿರುವವನು ಜೀವನ್ಮುಕ್ತ. ರಾಗದ್ವೇಷ ಭಯಾದಿಗಳಿಗೆ ಅನುರೂಪವಾದ ವ್ಯವಹಾರವನ್ನು ಮಾಡುತ್ತಿದ್ದರೂ ಒಳಗೆ ಆಕಾಶದಂತೆ ಯಾವನು ನಿರಂಜನವಾಗಿರುವನೋ ಅಂದರೆ ಸಾಕ್ಷಿಭಾವದಲ್ಲೇ ನೆಲೆ ನಿಂತಿರುವನೋ ಅಂತಹವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವನಿಗೆ ತಾನು ಮಾಡುವೆನು ಎಂಬ ಗರ್ವವಿಲ್ಲವೋ ಅಂದರೆ ಕರ್ತೃತ್ವ ಭಾವವಿಲ್ಲವೋ, ಯಾವನ ಬುದ್ಧಿಯು ವ್ಯವಹಾರಾದಿಗಳಲ್ಲಿ ಮಗ್ನವಾಗಿರುವುದಿಲ್ಲವೋ ಅವನು ಕೆಲಸ ಮಾಡುತ್ತಿದ್ದರೂ ಸುಮ್ಮನಿದ್ದರೂ ಜೀವನ್ಮುಕ್ತನೆನಿಸಿಕೊಳ್ಳುವನು. ಮೂರು ಲೋಕಗಳ ಪ್ರಳಯ ಸೃಷ್ಟಿಗಳು ಯಾವ ಪರಮಾತ್ಮನ ಉನ್ಮೇಷ ಅರ್ಧನಿವೇಶಗಳಿಂದ ಆಗುವುದೋ ಅಂದರೆ
ಪ್ರಳಯ ಸೃಷ್ಟಿಗಳು ಕೇವಲ ಭಗವಂತನ ಭ್ರೂಚಲನೆಯಿಂದ ಅಥವಾ ರೆಪ್ಪೆಯ ಚಲನೆಯಿಂದ ಆಗುವುದು ಎಂದು ಹೇಳುತ್ತಾರೆ. ಆ ರೀತಿಯಾಗಿ 3 ಲೋಕಗಳ ಪ್ರಳಯ ಸೃಷ್ಟಿಗಳು ಯಾವ ಪರಮಾತ್ಮನ ಉನ್ಮೇಷ ಅರ್ಧನಿಮೇಷಗಳಿಂದ ಆಗುವವೋ ಆತನನ್ನು ಕಂಡು ಸ್ವಸಮನಾಗಿ ನಿರ್ವಿಕಾರನಾಗಿ ಇರುವವನು ಯಾವನೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಅಂತಹ ಪರಮಾತ್ಮನನ್ನು ಕಂಡುಕೊಂಡವನು ಜೀವನ್ಮುಕ್ತನೆನಿಸಿಕೊಳ್ಳುತ್ತಾನೆ. ಲೋಕವು ಯಾವನನ್ನು ಕಂಡು ಬೆಚ್ಚುವುದಿಲ್ಲವೋ, ಅಂದರೆ ಲೋಕಕ್ಕೆ ಯಾವನನ್ನು ಕಂಡರೆ ಹೆದರಿಕೆ ಇಲ್ಲವೋ, ಲೋಕವನ್ನು ಕಂಡು ಯಾರು ಬೆಚ್ಚುವುದಿಲ್ಲವೋ, ಅಂದರೆ ಈ ಲೋಕ ವ್ಯಾಪಾರಗಳನ್ನು ಲೋಕ ವ್ಯವಹಾರಗಳನ್ನು ಕಂಡು ಅದರಿಂದ ಹೆದರಿಕೊಳ್ಳುವುದಿಲ್ಲವೋ, ಯಾರಿಂದ ಲೋಕವು ಹೆದರಿಕೊಳ್ಳುವುದಿಲ್ಲವೋ ಅಂತಹ ಹರ್ಷ ಕೋಪ ಭಯಗಳಿಲ್ಲದವನು ಯಾವನೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಈ ರೀತಿಯಾಗಿ ಮುಂದುವರೆದು ಜೀವನ್ಮುಕ್ತನ ಲಕ್ಷಣಗಳನ್ನು ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಿರುವರು. ಸಂಸಾರವು ನಿಜವೆಂಬ ಬುದ್ಧಿಯು ಯಾರಿಗೆ ಶಾಂತವಾಗಿದೆಯೋ, ದೇಹವಂತನಾಗಿದ್ದರೂ ತಾನು ದೇಹಾತೀತನು ಎಂಬುದನ್ನು ಯಾರು ಬಲ್ಲನೋ, ಅಂದರೆ ನಾನು ಕೇವಲ ಈ ದೇಹದ ಪರಿಧಿಗೆ ಸೀಮಿತವಾಗಿಲ್ಲ, ಈ ದೇಹದ ಆಚೆಗೂ ನಾನೇ ಇರುವವನು ಎಂದು ಯಾರು ಅರಿತಿರುವನೋ, ಸಂಸಾರ ಈ ಜಗತ್ತು ನನ್ನ ದೃಶ್ಯವಾಗಿ ನನ್ನ ಕಣ್ಣಿಗೆ ಕಾಣುತ್ತಿರುವ ಈ ಜಗತ್ತೆಲ್ಲವೂ ಕೇವಲ ಕನಸಿನಲ್ಲಿರುವ ಪ್ರಪಂಚದಂತೆ ಎಂದು ಯಾವನು ಅರಿತಿರುವನೋ, ಯಾವನು ಪ್ರಾರಬ್ಧ ವಾಸನಾರೂಪವಾದ ಚಿತ್ತವುಳ್ಳವನಾಗಿ ವ್ಯಾಪಾರ ಮಾಡುತ್ತಿದ್ದರೂ, ಅಂದರೆ ತನ್ನ ಪ್ರಾರಬ್ಧವಾಗಿ ಅಂದರೆ ಕಾರಣಾಂತರದಿಂದ ಜೀವನೋಪಾಯಕ್ಕಾಗಿ ಆತ ಯಾವುದೋ ಒಂದು ವ್ಯವಹಾರವನ್ನು ಮಾಡಲೇಬೇಕಾಗಿರುತ್ತದೆ, ಆ ಕಾರಣಕ್ಕಾಗಿ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದರು, ಈಗಿನ ಕರ್ಮಗಳು ಆ ವ್ಯವಹಾರದ ಸಂಬಂಧ ಮಾಡುತ್ತಿರುವ ಕರ್ಮಗಳು ಮುಂದಿನ ವಾಸನಾ ಬೀಜಗಳಾಗುವುದಿಲ್ಲವೋ, ಅಂದರೆ ನಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವದಿಂದ ಯಾರು ಕರ್ಮಗಳನ್ನು ಮಾಡುತ್ತಿರುವುದಿಲ್ಲವೋ ಅಂತಹವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಸಮಸ್ತವಾದ ವ್ಯವಹಾರಗಳಲ್ಲಿಯೂ ಸೇರಿದ್ದರೂ ಕೂಡ ನಿರ್ವಿಕಾರನಾಗಿರುವವನು ಯಾವನೋ ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಕೇವಲ ಕರ್ತವ್ಯಪರನಾಗಿ ಇದು ನನ್ನ ಕರ್ತವ್ಯ, ಮಾಡಬೇಕಾದುದು ನನ್ನ ಕರ್ತವ್ಯ ಎಂಬ ಭಾವದಿಂದ ಯಾರು ಮಾಡುತ್ತಿರುವನೋ, ಇದೇ ಭಾವವನ್ನೇ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಹೇಳಿದ್ದು. ನೀನು ನಿನ್ನ ಬಳಗದವರು ಬಂಧು ಬಳಗದವರು ನನ್ನ ಅಜ್ಜ ಗುರುಗಳು ಎಂಬ ಭಾವದಿಂದ ಯುದ್ಧ ಮಾಡುತ್ತಿದ್ದರೆ ವಿಕಾರಕ್ಕೆ ಒಳಗಾಗುತ್ತೀಯಾ, ಅವರನ್ನು ಹೇಗೆ ಕೊಲ್ಲುವುದು ಎಂಬ ಭಾವನೆಯಲ್ಲಿ ಮೂಡುತ್ತದೆ. ನಿರ್ವಿಕಾರ ಚಿತ್ತನಾಗಿ ಯಾರು ಯಾರು ಅಧರ್ಮದ ಸಂಗಡ ಇರುವರೋ ಅವರನ್ನೆಲ್ಲ ಕೊಲ್ಲುವುದು ನನ್ನ ಕರ್ತವ್ಯ ಎಂಬ ಭಾವದಲ್ಲಿ ಯುದ್ಧ ಮಾಡು. ನೀನು ಯಾರನ್ನೂ ಕೊಲ್ಲುತ್ತಿಲ್ಲ, ಅಧರ್ಮಿಗಳಾದುದರಿಂದ ಅವರೆಲ್ಲರೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಲೇಬೇಕಾದುದು ಅವರ ನಿಯತಿಯಾಗಿದೆ. ಆ ಸಂದರ್ಭದಲ್ಲಿ ನಿಮಿತ್ತ ಮಾತ್ರನಾಗಿ ನಿನ್ನ ಬಾಣವನ್ನೇ ನಿಮಿತ್ತವನ್ನಾಗಿಟ್ಟುಕೊಂಡು ಅವರೆಲ್ಲರೂ ದೇಹಗಳನ್ನು ತೊರೆಯುತ್ತಿದ್ದಾರೆ ಎಂಬ ಭಾವದಲ್ಲಿ ನಿರ್ವಿಕಾರ ಚಿತ್ತನಾಗಿರು, ಆಗ ನೀನು ಜೀವನ್ಮುಕ್ತನಾಗುವೆ. ದೇಹವು ಕಾಲವಶವಾಗಲು ಜೀವನ್ಮುಕ್ತ ಪದವಿಯನ್ನು ಬಿಟ್ಟು ಸ್ಥಿರವಾಗುವಂತೆ, ಅಂದರೆ ದೇಹದಲ್ಲಿ ಇದ್ದಾಗ ಈ ಎಲ್ಲ ಭಾವಗಳಲ್ಲಿ ಇರುವವನು ಜೀವನ್ಮುಕ್ತನಾಗಿರುತ್ತಾನೆ. ಅಂತಹವನು ಜೀವನ್ಮುಕ್ತ ಪದವಿಯನ್ನು ಬಿಟ್ಟು ದೇಹವು ಕಾಲವಶವಾದಾಗ ಆತ ವಿದೇಹ ಮುಕ್ತನಾಗುತ್ತಾನೆ, ದೇಹವಿಲ್ಲದೆ ಮುಕ್ತಿ ಸ್ಥಿತಿಯಲ್ಲಿ ಇರುತ್ತಾನೆ. ವಿದೇಹ ಮುಕ್ತನಿಗೆ ಉದಯವಿಲ್ಲ, ಅಸ್ತವಿಲ್ಲ, ಮುಗಿದು ಹೋಗುವುದಿಲ್ಲ, ಅವನು ಇದ್ದವನಲ್ಲ ಇಲ್ಲದವನಲ್ಲ, ದೂರದಲ್ಲಿ ಇದ್ದವನಲ್ಲ, ಅವನಿಗೆ ತಾನು ಪರನು ಎಂಬ ಭೇದವಿಲ್ಲ. ದ್ವೈತ ವಾಸನೆಯಿಂದ ನೋಡುತ್ತಿರುವುದರಿಂದ ಜಾತಿ ಕ್ರಿಯಾ ಕಾಲ ದೇಶಾದಿ ವಿಭಾಗ ರೂಪ ಭೇದಗಳು ಕಾಣುತ್ತಿವೆ. ಹಣ್ಣು ಕಾಯಿ ಹೂ ಚಿಗುರು ಕಡ್ಡಿ ಕೊಂಬೆ ಮೊದಲಾದ ಭೇದಗಳೆಲ್ಲವೂ ಇರುವುದಾದರೂ ಗಿಡವೆಲ್ಲ ಒಂದೇ ಎಂದಾಗ ಹೇಗೆ ಇವೆಲ್ಲವೂ ಇದ್ದೂ ಕೂಡ ಕೊಂಬೆ ಚಿಗುರು ಹೂವು ಹಣ್ಣು ಕಾಯಿ ಎಲ್ಲವೂ ಇದ್ದೂ ಕೂಡ ಅವೆಲ್ಲವೂ ಬೇರೆಯಾಗಿರುವುದಿಲ್ಲ, ಅವೆಲ್ಲವೂ ಗಿಡದ ಒಂದೇ ಭಾಗವಾಗಿರುತ್ತದೆಯೋ ಹಾಗೆ ಏನೇನು ಬಂದರೂ ಕೂಡ ಅವುಗಳನ್ನು ಭೇದ ಭಾವದಿಂದ ದ್ವೈತ ಭಾವದಿಂದ ನೋಡದೆ ಅವೆಲ್ಲವೂ ಒಂದೇ ಎಂಬ ಭಾವದಿಂದ ನೋಡುತ್ತಿರುತ್ತಾನೆ. ಅಂತಹ ಆ ವಿದೇಹ ಮುಕ್ತಿ ಪಡೆದವನು, ಅಂದರೆ ತನ್ನ ಮುಕ್ತನಾಗಿ ಜೀವನ್ಮುಕ್ತನಾಗಿ ದೇಹವನ್ನು ಬಿಟ್ಟವನು, ಆತ ವಿದೇಹ ಮುಕ್ತಿ ಹೊಂದಿದವನು. ಅವನು ಸೂರ್ಯನಾಗಿ ಸುಡುವನು, ವಿಷ್ಣುವಾಗಿ ಲೋಕತ್ರಯವನ್ನು ಕಾಪಾಡುವನು, ರುದ್ರನಾಗಿ ಎಲ್ಲವನ್ನೂ ಸಂಹರಿಸುವನು, ಬ್ರಹ್ಮನಾಗಿ ಸೃಷ್ಟಿಗಳನ್ನು ಹುಟ್ಟಿಸುವನು. ಆ ವಿದೇಹ ಮುಕ್ತನೇ ಆಕಾಶವಾಗಿ ಪವನಸ್ಕಂಧವಾಗಿ ಋಷಿ ದೇವ ರಾಕ್ಷಸ ಗಣಗಳನ್ನು ಧರಿಸುವನು, ಕುಲಾಚಲಗಳಾಗಿ ಲೋಕಪಾಲರ ಪುರಗಳನ್ನು ಧರಿಸಿರುವನು, ಭೂಮಿಯಾಗಿ ಒಂದೇ ಸಮನಾಗಿ ಹರಡಿರುವ ಈ ಲೋಕಗಳನ್ನು ಧರಿಸಿರುವನು,
ಹುಲ್ಲು ಪೊದೆ ಬಳ್ಳಿಗಳಾಗಿ ಫಲಗಳನ್ನು ಕೊಡುವನು, ನೀರು ಬೆಂಕಿಗಳಾಗಿ ನೆನೆಸುವನು ಸುಡುವನು, ಚಂದ್ರನಾಗಿ ಅಮೃತವನ್ನು, ಹಾಲಾಹಲ ವಿಷವಾಗಿ ಮರಣವನ್ನು ಅವನೇ ಕೊಡುವನು, ತೇಜಸ್ಸಾಗಿ ದಿಕ್ಕುಗಳನ್ನು ಬೆಳಗುವನು, ತಮಸ್ಸಾಗಿ ಏನೂ ಕಾಣದಂತೆ ಮಾಡುವನು, ಶೂನ್ಯವಾಗಿ ಆಕಾಶವಾಗುವನು, ಗಿರಿಯಾಗಿ ಎಲ್ಲಕ್ಕೂ ಅಡ್ಡಿಯಾಗುವನು, ಚೇತನವಾಗಿ ಜಂಗಮವನ್ನು ಮಾಡುವವನು, ಸ್ಥಾವರನಾಗಿ ಸ್ಥಿರವಾಗಿ ಇರುವವನು ಅವನೇ, ಸಾಗರವಾಗಿ ಭೂಮಿ ಎಂಬ ಸ್ತ್ರೀಯನ್ನು ವಲಯದಂತೆ ಸುತ್ತಿಕೊಂಡಿರುವವನು ಅವನೇ, ಚಿದಾದಿತ್ಯವಾಗಿ ತನ್ನ ಪ್ರಕಾಶವನ್ನು ಕೊನೆಯವರೆಗೂ ಹರಡಿ ತ್ರಿಜಗತ್ತುಗಳಿಂದ ತ್ರಸರೇಣುವಿನವರೆಗೆ ಎಲ್ಲ ಸೃಷ್ಟಿಯನ್ನು ಮಾಡಿಯೂ ಏನೂ ಇಲ್ಲದವನಂತೆ ಏನೂ ಮಾಡದೇ ಇರುವವನಂತೆ ಕುಳಿತಿರುವನು. ಈಗ ಯಾವುದು ತೋರಿ ಬರುತ್ತಿರುವುದೋ, ಹಿಂದೆ ಯಾವುದು ತೋರಿ ತೋರಿ ಅಡಗಿತೋ, ಮುಂದೆ ಯಾವುದು ತೋರುವುದೋ, ಆ ಕಾಲತ್ರಯ ಗತವಾದ ದೃಶ್ಯ ಸಂಪತ್ತೆಲ್ಲವೂ ಅವನೇ. ಈಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಬ್ರಹ್ಮನೇ, ಬ್ರಹ್ಮಜ್ಞಾನಿಯಾದ ವಸಿಷ್ಠನೇ, ಇದು ಹೇಗೆ ಹುಟ್ಟುವುದು ಎಂಬುದನ್ನು ಹೇಳು ನನಗೆ. ಅಂದರೆ ಆ ಜೀವನ್ಮುಕ್ತ ಸ್ಥಿತಿಯು ಹೇಗೆ ಹುಟ್ಟುವುದು ಎಂಬುದನ್ನು ಹೇಳು ನನಗೆ. ಇದು ನಿಜವಾಗಿಯೂ ವಿಷಮವೆಂದು ಹೊಂದಿದರೂ ನಿಲ್ಲುವುದಿಲ್ಲವೆಂದು, ಒಂದು ಕ್ಷಣ ಉಂಟಾಗಿ ಹೋಗಬಹುದೇನೋ, ಆದರೆ ನಿಲ್ಲುವುದು ಸಾಧ್ಯವಿಲ್ಲ ಎಂದು ನನ್ನ ಮನಸ್ಸಿಗೆ ನಿಶ್ಚಯವಾಗಿರುವುದು. ಆಗ ವಸಿಷ್ಠನು ಹೇಳುತ್ತಾನೆ, ರಾಮ, ಇದನ್ನೇ ಈ ಜೀವನ್ಮುಕ್ತ ಸ್ಥಿತಿಯನ್ನೇ ಮುಕ್ತಿ ಎನ್ನುವರು, ಇದನ್ನೇ ಬ್ರಹ್ಮ ಎನ್ನುವರು, ಇದನ್ನೇ ನಿರ್ವಾಣವೆನ್ನುವರು. ಇದು ಹೇಗೆ ದೊರೆಯುವುದು ಎಂಬುದನ್ನು ಹೇಳುವೆನು ಕೇಳು. ನಾನು ನೀನು ಎಂದು ಮೊದಲಾಗಿ ಕಾಣುವ ಈ ದೃಶ್ಯವುಂಟಲ್ಲ, ಇದು ಇದ್ದಂತೆ ಕಂಡರೂ ನಿಜವಾಗಿಯೂ ಇದು ಹುಟ್ಟಿಯೇ ಇಲ್ಲ ಎಂಬುದನ್ನು ಬುದ್ಧಿಯಿಂದ ತಿಳಿಯಬಹುದು. ಈ ಹಂತದಲ್ಲಿ ಶ್ರೀರಾಮನು ಪುನಃ ಕೇಳುತ್ತಾನೆ, ಬ್ರಹ್ಮಜ್ಞರಲ್ಲಿ ಶ್ರೇಷ್ಠನಾದವನೇ, ವಿದೇಹ ಮುಕ್ತರು ಲೋಕತ್ರಯದಲ್ಲಿ ಏನು ಬೇಕಾದರೂ ಆಗಬಲ್ಲರು. ಏಕೆಂದರೆ ಈಗಾಗಲೇ ವಸಿಷ್ಠರು ವಿದೇಹ ಮುಕ್ತನ ಲಕ್ಷಣಗಳನ್ನು ತಿಳಿಸುತ್ತಾ, ಆತ ಸೂರ್ಯನಾಗಿ ಸುಡುತ್ತಾನೆ, ವಿಷ್ಣುವಾಗಿ ಲೋಕತ್ರಯವನ್ನು ಕಾಪಾಡುತ್ತಾನೆ, ರುದ್ರನಾಗಿ ಎಲ್ಲವನ್ನು ಸಂಹರಿಸುತ್ತಾನೆ, ಬ್ರಹ್ಮನಾಗಿ ಸೃಷ್ಟಿಗಳನ್ನು ಮಾಡುತ್ತಾನೆ ಎಂದೆಲ್ಲ ಹೇಳುತ್ತಾ ಹೋದನಲ್ಲ. ವಿದೇಹ ಮುಕ್ತರು ಲೋಕತ್ರಯದಲ್ಲಿ ಏನು ಬೇಕಾದರೂ ಆಗಬಲ್ಲರು ಎಂದೆಯಲ್ಲ. ಹಾಗಿರಲು ಅವರೇ, ಆ ವಿದೇಹ ಮುಕ್ತರೇ ಈ ಜಗತ್ಸ್ವರೂಪವನ್ನು ಪಡೆದರು, ಆದ್ದರಿಂದಲೇ ಈ ಜಗತ್ತು ಇರುವುದು, ಇದು ಸತ್ಯ ಎಂದು ಹೇಳಿಬಿಡಬಹುದಲ್ಲವೇ ಎಂದಾಗ ವಸಿಷ್ಠರು ಹೇಳುತ್ತಾರೆ, ತ್ರಿಭುವನ ಉಂಟು ಎಂದಾದರೆ ಅವರೇ ತ್ರಿಭುವನವಾದರು ಎನ್ನಬಹುದು. ಅಂದರೆ ಇಲ್ಲಿ ಲೋಕ ಉಂಟು, ತ್ರಿಭುವನಗಳು ಭೂಮಿ, ಸ್ವರ್ಗ ಮತ್ತು ಅಂತರಿಕ್ಷ ಇವು ಉಂಟು ಎಂದು ಹೇಳುವುದಾದರೆ, ಭೂಮಿ ಸ್ವರ್ಗ ಪಾತಾಳ ಎಂದೇನೋ ಈ ಉಂಟು ಎಂದು ಹೇಳುವುದಾದರೆ ಹೌದು, ಅವರೇ ಅಂದರೆ ವಿದೇಹ ಮುಕ್ತರಾದವರೇ ತ್ರಿಭುವನವಾದರು ಎನ್ನಬಹುದು. ಆದರೆ ತ್ರೈಲೋಕ್ಯವೆಂಬ ಶಬ್ದ ಅರ್ಥವು ಇಲ್ಲಿ ಘಟಿಸುವುದೇ ಇಲ್ಲವಾಗಿ ಬ್ರಹ್ಮವು ಈ ತ್ರಿಲೋಕ ಸ್ವರೂಪವನ್ನು ಪಡೆಯಿತು ಎಂಬ ಮಾತಿನ ಅರ್ಥಕ್ಕೆ ಸಂಭವವಿಲ್ಲಿ. ಅದರಿಂದ ಈ ಜಗತ್ ಎಂಬ ಶಬ್ದದ ಅರ್ಥದ ಕಲ್ಪನೆಯೇ ಸರಿಯಲ್ಲ. ಅದ್ವಯವು, ಶಾಂತವು, ಚಿನ್ಮಾತ್ರವು, ಆಕಾಶದಂತೆ ನಿಸ್ಸಂಗವಾಗಿರುವುದರಿಂದ ನಿರ್ಮಲವೂ ಆದ ಬ್ರಹ್ಮವೇ ಜಗತ್ತೆಂಬುದು ಸತ್ತಾ ದೃಷ್ಟಿಯಿಂದ ಸತ್ಯವು. ಚಿನ್ನದ ಕಡಗವನ್ನು ಎಷ್ಟು ನೋಡಿದರೂ, ಅದನ್ನು ಕುರಿತು ಎಷ್ಟು ವಿಚಾರಿಸಿದರೂ ಚಿನ್ನಕ್ಕಿಂತ ಬೇರೆಯಾದ ಕಡಗವನ್ನು ಕಾಣುವುದು ಸಾಧ್ಯವಿಲ್ಲ. ನೀರಿನ ಅಲೆಯಲ್ಲಿ ನೀರನ್ನು ಬಿಟ್ಟು ಇನ್ನು ಬೇರೆ ಯಾವ ವೀಚಿತ್ವ ಕಾಣುವುದಿಲ್ಲ. ಪವನದಲ್ಲಿ ಅಂದರೆ ಗಾಳಿಯಲ್ಲಿ ಅಲ್ಲದೆ ಎನ್ನೆಲ್ಲಿಯೂ ಇನ್ನು ಯಾವಾಗಲೂ ಸ್ಪಂದ ಅಲೆತವನ್ನು ಕಾಣುವುದು ಸಾಧ್ಯವಿಲ್ಲ. ಅದರಿಂದ ಸ್ಪಂದವೇ ವಾಯುವು ಎನ್ನುವಂತೆ ಜಗತ್ತು ಬ್ರಹ್ಮನಿಂದ ಬೇರೆಯಲ್ಲ. ಆಕಾಶದಲ್ಲಿ ಶೂನ್ಯತೆಯು ಹೇಗೋ, ಮರುಭೂಮಿಯಲ್ಲಿ ತಾಪವೇ ಹೇಗೆ ಜಲವಾಗಿ ಕಾಣಿಸುವುದೋ, ತೇಜಸ್ಸೇ ಹೇಗೆ ಬೆಳಕೋ, ಹಾಗೆ ಬ್ರಹ್ಮವೇ ತ್ರಿಜಗತ್ತಾಗಿರುವುದು. ಈಗ ಶ್ರೀರಾಮನು ಕೇಳುತ್ತಾನೆ, ಜಗತ್ತೆಂಬ ಈ ದೃಶ್ಯವು ಅತ್ಯಂತಾಭಾವವುಳ್ಳದು. ಅಂದರೆ ಈ ಜಗತ್ತು ದೃಶ್ಯವಾಗಿ ಕಣ್ಣಿಗೆ ಕಾಣುತ್ತಿರುವ ಜಗತ್ತು ಇಲ್ಲವೇ ಇಲ್ಲ, ಅತ್ಯಂತಾಭಾವವುಳ್ಳದ್ದು ಎಂದು ಯಾವ ಯುಕ್ತಿಯಿಂದ ತಿಳಿದು ನನಗೆ ಇದರಿಂದ ಬಿಡುಗಡೆಯಾಗುವುದೋ ಅದನ್ನು ನನಗೆ ಉಪದೇಶಿಸು. ಈ ಜಗತ್ತು ಇಲ್ಲ
ಆದ್ದರಿಂದ ನಾನು ಈ ಕಾರ್ಯವನ್ನು ಮಾಡುತ್ತಿರುವೆ. ಇಲ್ಲದ ಜಗತ್ತಿನಲ್ಲಿ ಕಾರ್ಯವಾದರೂ ಎಲ್ಲಿಂದ ಬಂದಿತು? ಕಾರ್ಯವೇ ಇಲ್ಲವೆಂದ ಮೇಲೆ ಕರ್ಮ ಬಂಧನವಾದರೂ ಹೇಗೆ? ಹೀಗೆ ಅದರಿಂದ ಬಿಡುಗಡೆಯಾಗುವುದು ಹೇಗೆ ಎಂಬುದನ್ನು ಉಪದೇಶಿಸು ಎಂದು ಕೇಳುತ್ತಾನೆ. ಒಂದರಿಂದ ಇನ್ನೊಂದು ಹುಟ್ಟಿರುವ ಈ ದೃಷ್ಟೃ ದೃಶ್ಯಗಳೆಂಬ ಇವು ಒಂದೇ, ಎರಡಲ್ಲ ಎಂಬುದನ್ನು ತಿಳಿಯುತ್ತಲೂ ನಿರ್ವಾಣವು ಲಭಿಸುವುದು. ಅಂದರೆ ದೃಷ್ಟೃವು ಇದ್ದ ಮಾತ್ರಕ್ಕೆ ದೃಶ್ಯ, ದೃಶ್ಯವೆಂಬುದು ಇರುವುದೇ ದೃಷ್ಟೃವಿನ ಕಾರಣದಿಂದಾಗಿ. ಆದ್ದರಿಂದ ದೃಷ್ಟೃ ಮತ್ತು ದೃಶ್ಯ ಎಂಬುದು ಎರಡು ಒಂದೇ, ಎರಡಲ್ಲ ಎಂಬುದನ್ನು ತಿಳಿಯುತ್ತಲೂ ನಿರ್ವಾಣವು ಲಭಿಸುವುದು. ಜಗತ್ತೆಂಬ ದೃಶ್ಯವು ಅತ್ಯಂತಾಭಾವವು, ಅದು ಕೇವಲ ಆಭಾಸವು, ಅಭಾವ, ಅದು ಇರುವುದೇ ಇಲ್ಲ. ಅದರಿಂದ ಅಸಂಭವವು, ಸ್ವಭಾವದಿಂದ ಇರುವ ಬ್ರಹ್ಮ ಒಂದೇ, ಯಾವಾಗಲೂ ಇರುವುದು. ಇದು ನನಗೆ ತಿಳಿಯುವಂತೆ ಬೋಧಿಸು. ಅಂದರೆ ದೃಷ್ಟು ದೃಶ್ಯಗಳು ಒಂದೇ, ಜಗತ್ತೆಂಬುದು ಕೇವಲ ಆಭಾಸವು ಎಂಬುದು ನನಗೆ ತಿಳಿಯುವಂತೆ ಬೋಧಿಸು. ಯಾವ ಮುಕ್ತಿಯಿಂದ ಇದು ಯಾವ ಯುಕ್ತಿಯಿಂದ ಇದು ತಿಳಿಯುವುದು? ಹೇಗೆ ಇದು ಸಿದ್ಧಿಸುವುದು? ಎಲೈ ಮುನಿಯೇ, ಇದು ಸಿದ್ಧಿಯಾದರೆ ಇನ್ನು ಏನನ್ನೂ ಸಾಧಿಸಬೇಕಾಗಿರುವುದಿಲ್ಲ. ವಸಿಷ್ಠರು ಹೇಳುತ್ತಾರೆ, ಈ ಮಿಥ್ಯಾಜ್ಞಾನವೆಂಬ ರೋಗವು ಬಹುಕಾಲದಿಂದ, ಅಂದರೆ ಈ ಜಗತ್ತೆಂಬುದು ಇರುವುದು, ಈ ಜಗತ್ತಿನಲ್ಲಿ ನಾನು ಕಾರ್ಯಗಳನ್ನು ಮಾಡುತ್ತಿರುವೆ, ಆ ಕಾರ್ಯಗಳನ್ನು ನನ್ನಿಂದ ಆಗುತ್ತಿರುವುದರಿಂದ ಆ ಕರ್ಮ ಬಂಧನಕ್ಕೆ ನಾನು ಒಳಗಾಗುತ್ತಿರುವೆ. ಈ ಎಲ್ಲ ಮಿಥ್ಯಾಜ್ಞಾನವು, ಈ ಮಿಥ್ಯಾಜ್ಞಾನವೆಂಬ ರೋಗವು ಬಹುಕಾಲದಿಂದ ರೂಢವಾಗಿ ಬಂದಿರುವುದು. ಆದರೂ ವಿಚಾರವೆಂಬ ಮಂತ್ರದಿಂದ ಇದು ನಿರ್ಮೂಲವಾಗಿ ನಾಶವಾಗುವುದು. ವಿಚಾರ ಮಾಡಿ ನೋಡಿದರೆ ಅದು ಮಿಥ್ಯಾಜ್ಞಾನವೆಂಬುದರ ಅರಿವಾಗುವುದು. ಇದನ್ನು ಒಂದೇ ಕ್ಷಣದಲ್ಲಿ ಕಿತ್ತೆಸೆಯುವುದು ಶಕ್ಯವಿಲ್ಲ. ಬೆಟ್ಟದ ಮೇಲಕ್ಕೆ ಹತ್ತಬೇಕಾದರೂ, ಬೆಟ್ಟದಿಂದ ಇಳಿಯಬೇಕಾದರೂ ಹೇಗೆ ಯತ್ನವು ಬೇಕೋ ಹಾಗೆ, ಅಂದರೆ ಬೆಟ್ಟದ ಮೇಲೆ ಒಂದೇ ಸಲಕ್ಕೆ ಹತ್ತಿಬಿಡಲು ಸಾಧ್ಯವಿಲ್ಲ. ಹೆಜ್ಜೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟುಕೊಂಡು ಸಾಗಬೇಕಾಗುತ್ತದೆ. ಇಳಿಯಬೇಕಾದರೂ ಹಾಗೆ ಒಂದೇ ಸಲ ಜಾರಿಕೊಂಡು ಕೆಳಗೆ ಬಿದ್ದು ಬಿಡುವುದು ಸಾಧ್ಯವಿಲ್ಲ. ಹಂತ ಹಂತವಾಗಿ ಇಳಿಯುತ್ತಾ ಬರುತ್ತೇವೆ. ಹೀಗೆ ಅಭ್ಯಾಸ ಮಾಡುತ್ತಾ ಯುಕ್ತಿಯಿಂದ, ಬೇರೆ ಬೇರೆ ನ್ಯಾಯಗಳಿಂದ ನಿನ್ನ ಜಗದ್ಭ್ರಾಂತಿಯು ಅಳಿಯುವಂತೆ ಹೇಳುವೆನು ಕೇಳು. ಬೋಧಸಿದ್ಧಿಗೆಂದು ನಾನು ನಿನಗೊಂದು ಕಥೆಯನ್ನು ಹೇಳುವೆನು. ರಾಮ, ನೀನು ಅದನ್ನು ಕೇಳಿದರೆ, ಎಲೈ ಸಾಧುವೆ, ಬೋಧವನ್ನು ಪಡೆದು ಮುಕ್ತನೇ ಆಗುವೆ. ಈಗ ನಾನು ನಿನಗೆ ಉತ್ಪತ್ತಿ ಪ್ರಕರಣವನ್ನು ಹೇಳುವೆನು. ಇದನ್ನು ಕೇಳುವ ನಿನಗೆ ಉತ್ಪತ್ತಿ ಎಂದರೆ ಏನು ಎಂಬುದು ತಿಳಿಯುವುದು. ಹಾಗೆ ತಿಳಿಯುವುದರಿಂದ ಮುಕ್ತಾವಸ್ಥೆಯು ಅನುಭವವಾಗುವುದು. ಈಗ ಜಗದ್ಭ್ರಾಂತಿಯು ಹುಟ್ಟದಿದ್ದರೂ ಆಕಾಶದಂತೆ ಹೊಳೆಯುವುದು ಎಂಬುದನ್ನು ಈ ಉತ್ಪತ್ತಿ ಪ್ರಕರಣದಲ್ಲಿ ಈಗ ಹೇಳಲಾಗುವುದು. ಸ್ಥಾವರ ಜಂಗಮಾತ್ಮಕವಾಗಿ ನಾನಾ ಪ್ರಕಾರಗಳಿಂದ ಕಾಣಬರುತ್ತಿರುವ ಸುರಾಸುರ ಕಿನ್ನರಾದಿಗಳಿಂದ ಕೂಡಿರುವ ಜಗತ್ತೆಂಬ ಕಾಣುತ್ತಿರುವ ಇದೆಲ್ಲ ರುದ್ರಾದಿಗಳನ್ನೂ ನುಂಗುವ ಮಹಾಪ್ರಲಯವು ಬರಲು ಇಲ್ಲವಾಗುವುದು, ಕಾಣದೆ ಹೋಗುವುದು, ಎಲ್ಲೋ ಹೋಗುವುದು, ನಷ್ಟವಾಗುವುದು. ಅನಂತರ ಹೀಗೆ ಸರ್ವನಾಶವಾಗಲು ತೇಜಸ್ಸೂ ಅಲ್ಲದೆ ತಮಸ್ಸೂ ಅಲ್ಲದೆ ಯಾವುದೊಂದು ವಿಕಾರವೂ ಇಲ್ಲದೆ, ಯಾವ ಹೆಸರೂ ಇಲ್ಲದ, ಯಾವುದೊಂದು ರೀತಿಯಲ್ಲೂ ಗುರುತಿಸಲಾಗದ ಯಾವುದೋ ಒಂದು ಸತ್ ಪದಾರ್ಥವು ಮಾತ್ರ ಉಳಿದಿರುವುದು. ಅನಂತವಾಗಿ ಇರುವ ಅದು ಶೂನ್ಯವಲ್ಲ, ಆಕಾಶವಲ್ಲ, ದೃಶ್ಯವಲ್ಲ, ಅದು ಪಂಚಭೂತಗಳಿಂದ ಆದುದಲ್ಲ, ಯಾವುದೇ ದೇಹವನ್ನು ಹೊಂದಿರುವುದಿಲ್ಲ. ಅದು ಇಂಥದು ಎಂದು ಯಾರೂ ಹೇಳಲಾರರು. ಅದು ಪೂರ್ಣಕ್ಕಿಂತಲೂ ಪೂರ್ಣವಾದುದು. ಅದು ಸತ್ ಅಲ್ಲ, ಅಸತ್ ಅಲ್ಲ, ಸದಸತ್ ಕೂಡ ಅಲ್ಲ. ಅದು ಬರಿಯ ಸ್ಥಿತಿಯಲ್ಲ, ಕಾಲಾದಿಗಳನ್ನು ಅನುಸರಿಸಿ ಹುಟ್ಟಿದುದು ಅಲ್ಲ. ಅದು ಕೇವಲ ಚಿತ್ ಸ್ವರೂಪವಾದುದು, ಚೇತ್ಯರಹಿತವಾದುದು. ಅಂದರೆ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅನಂತವು, ಅಜರವು, ಶಿವವು, ಮಂಗಳವಾದುದು ಆದ ಅದು ಆದಿ ಮಧ್ಯ ಅಂತಗಳಿಲ್ಲದುದು, ಅನಾದಿಯು ನಿರಾಮಯವೂ ಆದುದು. ದೃಷ್ಟಮೌಕ್ತಿಕ ಹಂಸದಂತೆ ಯಾವನಲ್ಲಿ ಈ ಜಗತ್ತು ಸ್ಫುರಿಸುವುದೋ, ಯಾವನು ಇದು ಆಗಿರುವನೋ, ಯಾವನು ಇದು ಅಲ್ಲವೋ ಆ ದೇವನು ಸದಸದಾತ್ಮಕನು. ಕರ್ಣ, ಕಿವಿ, ಜಿಹ್ವ, ನಾಲಿಗೆ, ನಾಸ ಅಂದರೆ ಮೂಗು,
ತ್ವಕ್ ಅಂದರೆ ಚರ್ಮ, ನೇತ್ರ ಅಂದರೆ ಕಣ್ಣು, ಇವೊಂದೂ ಇಲ್ಲದಿದ್ದರೂ ಯಾವಾಗಲೂ ಎಲ್ಲೆಲ್ಲೂ ಇದ್ದು ಕೇಳುವನು, ಸವಿಯುವನು, ಮೂಸುವನು, ಮುಟ್ಟುವನು, ನೋಡುವನು. ಅಜ್ಞಾನದ ದಶೆಯಲ್ಲಿ ಜಗದ್ರೂಪವಾಗಿಯೂ ಜ್ಞಾನದ ದಶೆಯಲ್ಲಿ ಸದಸದ್ರೂಪವಾಗಿಯೂ ಅನಾದಿ ಅನಂತವಾಗಿ ಮನೋಹರವಾಗಿರುವ ಸ್ವರೂಪವನ್ನು ಯಾವ ಚಿತ್ತಿನ ಬೆಳಕಿನಿಂದ ನೋಡಬಹುದೋ ಆ ಬೆಳಕು ಅವನೇ. ಅರೆಗಣ್ಣು ಮುಚ್ಚಿ ಹುಬ್ಬುಗಳ ನಡುವೆ ನೋಡಿದರೆ ಕಾಣುವ ತಾರಕದಂತೆ ಜಗತ್ತು ಆಕಾಶದಂತೆ ಕೇವಲ ಶೂನ್ಯವಾದುದು, ಸದಾಭಾಸವಾದುದು ಎಂಬುದನ್ನು ಯಾವನು ಕಾಣುವನೋ ಅವನು ಅವನೇ. ಎಲ್ಲಕ್ಕೂ ಒಡೆಯನಾದ ಅವನಿಗೆ ಕಾರಣವಾದುದು ಯಾವುದೂ ಇಲ್ಲ. ಅಂದರೆ ಅವನ ಹುಟ್ಟುವಿಕೆ ಎಂಬುದೇ ಇಲ್ಲ, ಅವನಿಗೆ ಅವನ ಇರುವಿಕೆಗೆ ಯಾವ ಕಾರಣವೂ ಇಲ್ಲ. ಈ ಜಗತ್ತೆಂಬ ಶತಶೃಂಗದಂತಹ ಕಾರ್ಯಕ್ಕೆ, ಅಂದರೆ ಮೊಲದ ಕೊಂಬಿನಂತಹ ಕಾರ್ಯಕ್ಕೆ ಅವನೇ ಕಾರಣನು. ಈ ಜಗತ್ತು ನೀರಿನಲ್ಲಿ ಅಲೆಗಳು ಹುಟ್ಟುವಂತೆ ಅವನಲ್ಲಿ ತೋರುವವು. ಚಿನ್ಮಾತ್ರ ದೀಪನಾಗಿ ಆತನು ಚಿತ್ತದಲ್ಲಿಯೂ ಕುಳಿತು, ಪ್ರತಿಯೊಂದು ಚಿತ್ತದಲ್ಲಿಯೂ ಕುಳಿತು ಯಾವಾಗಲೂ ಬೆಳಗುತ್ತಿರುವನು. ಆತನ ಬೆಳಕಿನಿಂದ ಜಗತ್ರಯವೂ ಬೆಳಗುತ್ತಿರುವುದು. ಯಾರು ಇಲ್ಲದಿದ್ದರೆ ಸೂರ್ಯನೇ ಮೊದಲಾದ ಪ್ರಕಾಶ ಪುಂಜಗಳು ಕತ್ತಲೆಯಂತಾಗುವುವೋ? ತ್ರಿಜಗತ್ತೆಂಬ ಮೃಗತೃಷ್ಣಿಕೆ ಕಾಣುವುದಕ್ಕೂ ಯಾವನು ಇರಬೇಕು, ಅವನು ಬ್ರಹ್ಮವು. ಬೆಂಕಿಯ ಕೊಳ್ಳಿಯನ್ನು ತಿರುಗಿಸುತ್ತಿದ್ದರೆ ಮಾತ್ರ ಕಾಣುವ ಅಲಾತ ಚಕ್ರದಂತೆ, ಬೆಂಕಿಯ ಕೊಳ್ಳಿಯನ್ನು ಹಿಡಿದು ತಿರುಗಿಸುತ್ತಿದ್ದಾಗ ಬೆಂಕಿಯದೇ ಒಂದು ಚಕ್ರವಿರುವುದಲ್ಲ, ಚಕ್ರದಂತೆ ಭ್ರಮವಾಗುವುದಲ್ಲ, ಅದನ್ನೇ ಅಲಾತ ಚಕ್ರ ಎನ್ನುತ್ತಾರೆ. ಅವನು ವ್ಯವಹಾರ ಪರನಾದಾಗ ಜಗತ್ತು ಕಾಣಿಸಿಕೊಂಡು ಆತನು ವ್ಯಾಪಾರವನ್ನು ಉಪಸಂಹಾರ ಮಾಡಿದಾಗ ಆ ಜಗತ್ತು ಕಾಣಿಸದೇ ಹೋಗುವುದು. ಜಗತ್ತನ್ನು ನಿರ್ಮಾಣ ಮಾಡುವುದು, ಸಂಹಾರ ಮಾಡುವುದು ಎಂಬ ದೊಡ್ಡ ವಿಸ್ತಾರವಾದ ಈ ವಿಲಾಸವು ಯಾವನ ಸ್ಪಂದ ವ್ಯಾಪಾರ ಅಸ್ಪಂದಗಳಿಂದ ನಡೆಯುವುದೋ ಅವನ ಸ್ವಭಾವವು ನಿರ್ಮಲವು, ಅಕ್ಷಯವು. ಗಾಳಿಯು ಎಲ್ಲೆಲ್ಲಿಯೂ ಇರುವುದು, ಆದರೂ ಅದರ ವ್ಯಾಪಾರವನ್ನು ಕಂಡು ಸುಳಿಗಾಳಿ, ಹೂಗಾಳಿ, ಬಿರುಗಾಳಿ, ಸುಂಟರಗಾಳಿ ಎಂದು ನಾನಾ ನಾಮಗಳಿಂದ ವ್ಯವಹರಿಸುತ್ತಾ ಭೇದ ಕಲ್ಪನೆ ಮಾಡಿದರೂ ವಸ್ತುತಃ ಅವೆಲ್ಲವೂ ಗಾಳಿಯೇ. ಹಾಗೆಯೇ ವ್ಯವಹಾರ ದಶೆಯಲ್ಲಿ ನಾಮದಿಂದ ಭಿನ್ನ ಭಿನ್ನವಾಗಿ ತೋರುತ್ತಿರುವ ಈ ಜಗತ್ತಿನಲ್ಲಿ ಇರುವುದೆಲ್ಲ ಒಂದೇ ಸತ್ತೆಯ, ಒಂದೇ ಇರುವಿಕೆಯ ನಾನಾ ರೂಪಗಳು. ವಸ್ತುತಃ ಇವೆಲ್ಲ ಒಂದೇ. ಯಾವಾಗಲೂ ಎಚ್ಚರವಾಗಿರುವನು, ಯಾವಾಗಲೂ ಗಾಢನಿದ್ರೆಯಲ್ಲಿ ಇರುವನು, ಪ್ರಬುದ್ಧನೂ ಅಲ್ಲದೆ ಸುಪ್ತನೂ ಅಲ್ಲದೆ ಇರುವನು. ಅವನು ಎಲ್ಲೆಲ್ಲಿಯೂ ಯಾವಾಗಲೂ ಇರುವನು. ಅಸ್ಪಂದದಲ್ಲಿ ಇರುವಾಗ ಶಿವವೂ ಶಾಂತವೂ ಆಗಿ ಸ್ಪಂದಕ್ಕೆ ಬಂದಾಗ ತ್ರಿಜಗದ್ರೂಪನಾಗಿ ಕಾಣುವ ಸ್ಪಂದ ಅಸ್ಪಂದಗಳೆಂಬ ಆಟವಾಡುವ ಅವನು ಎಲ್ಲೆಲ್ಲೂ ಒಳ ಹೊರಗೆಲ್ಲ ತುಂಬಿರುವ ಏಕೈಕನು. ಪುಷ್ಪಗಳಲ್ಲಿರುವ ಆಮೋದದಂತೆ ವಿನಾಶ ಧರ್ಮವುಳ್ಳ ವಸ್ತುಗಳಲ್ಲಿ ಇದ್ದರೂ ಅವನು ಅನಶ್ವರನು, ತಾನು ನಾಶವಾಗುವುದಿಲ್ಲ. ಅವನು ಎದುರಿಗೇ ಇದ್ದರು, ಅಂದರೆ ಇಂದ್ರಿಯಗಳಿಂದ ಬೆಳ್ಳಗಿರುವ ಬಟ್ಟೆಯಲ್ಲಿರುವ ಬಿಳುಪಿನಂತೆ ಅಗ್ರಾಹ್ಯನು. ಅಂದರೆ ಬಟ್ಟೆಯಲ್ಲಿ ಬಿಳುಪು ಇದ್ದಾಗ ಹೇಗೆ ಅಲ್ಲಿ ಏನಿರುವುದು ಕೂಡ ಕಾಣಿಸುವುದಿಲ್ಲವೋ ಹಾಗೆ ಅಗ್ರಾಹ್ಯನು, ಇಂದ್ರಿಯಗಳಿಗೆ ಅಗ್ರಾಹ್ಯನು. ಮೂಕನಂತಿದ್ದರೂ ಅವನು ಮೂಕನಲ್ಲ, ಎಲ್ಲವನ್ನೂ ತಿಳಿಯುವವನಾದರೂ ಕಲ್ಲಿನಂತಿರುವನು. ನಿತ್ಯ ತೃಪ್ತನಾಗಿದ್ದರೂ ಭೋಕ್ತೃವಾಗಿರುವನು. ಅವನು ಮಾಡಬೇಕಾದ ಕೆಲಸವು ಎಳ್ಳಷ್ಟು ಎಲ್ಲದಿದ್ದರೂ ಎಲ್ಲ ಕೆಲಸಕ್ಕೂ ಅವನೇ ಕರ್ತೃವು. ಅವನು ಅನಂಗನಾಗಿದ್ದರೂ ಎಲ್ಲ ಅಂಗಗಳೂ ಅವನವೇ. ಸಾವಿರಾರು ಕೈ ಕಣ್ಣುಗಳುಳ್ಳವನಾಗಿ ತೋರುವನು. ಅವನು ಯಾವುದೊಂದರಲ್ಲಿಯೂ ಸಂಸ್ಥಿತನಾಗಿರದಿದ್ದರೂ, ಅಂದರೆ ಯಾವ ದೇಹದೊಳಗೆ ಸಂಸ್ಥಿತನಾಗಿರದಿದ್ದರೂ ಅಲ್ಲಿಯೇ ಇರುವನು, ಬೇರೆ ಇರುವುದಿಲ್ಲ ಎಂದೇನೂ ಇಲ್ಲದಿದ್ದರೂ ಎಲ್ಲೆಲ್ಲಿಯೂ ತುಂಬಿರುವನು. ಅವನಿಗೆ ಇಂದ್ರಿಯಗಳೇ ಇಲ್ಲದಿದ್ದರೂ ಇಂದ್ರಿಯ ವ್ಯಾಪಾರಗಳೆಲ್ಲ ಅವನವೇ. ಅವನು ಅಮನಸ್ಕನಾದರೂ ಮನಸ್ಸಿನ ಕಲ್ಪನೆಗಳೆಲ್ಲ ಅವನವೇ. ಅವನ ದರ್ಶನವಾಗುವವರೆಗೆ ಭ್ರಾಂತಿ ಎಂಬ ಸಂಸಾರ ಸರ್ಪ ಭೀತಿಗಳುಂಟು. ಅವನ ದರ್ಶನವಾಗುತ್ತಲೂ ಸಮಸ್ತವಾದ ಕಾಮಗಳು, ಸಮಸ್ತವಾದ ಭೀತಿಗಳು ಪಲಾಯನ ಮಾಡುವವು. ಅವನು ಸಾಕ್ಷಿಯಾಗಿ ಸ್ಫುಟವಾಗಿ ಸ್ಥಿರವಾಗಿ ಬೆಳಗುತ್ತಿರಲು
ದೀಪವಿರಲು ಕಾರ್ಯಗಳು ನಡೆಯುವಂತೆ ಮನಸ್ಸಿನ ಸಂಕಲ್ಪಗಳೆಲ್ಲ ಸ್ಪಂದಪೂರ್ವಕವಾಗಿ ಪ್ರವರ್ತಿಸುವವು. ಸಮುದ್ರದಲ್ಲಿ ಅಲೆಗಳು ಹಿಂಡು ಹಿಂಡಾಗಿ ಎದ್ದೆದ್ದು ಬರುವಂತೆ ಘಟಪಟಾಕಾರವಾದ ನೂರಾರು ಪದಾರ್ಥಗಳ ಸಾಲು ಸಾಲುಗಳು ಅವನಿಂದಲೇ ತೋರಿ ಬರುವವು. ಚಿನ್ನವು ತಾನೊಂದೇ ಆಗಿದ್ದರೂ ಕಟಕ, ಅಂಗದ, ಕೇಯೂರ, ನೂಪೂರಾದಿಗಳಾಗಿ ಮೆರೆಯುವಂತೆ ಅವನೇ ಪದಾರ್ಥ ಶತಭ್ರಮೆಗಳಿಗೆ ಸ್ಥಾನನಾಗಿ ಅನ್ಯನಾಗಿ ಕಾಣುವನು. ನೀನು, ನಾನು, ಇಲ್ಲಿರುವ ಈ ಜನರು ಎಲ್ಲರೂ ಆಗಿ ತೋರುತ್ತಿರುವುದು ತಿಳಿದಾಗ ಒಬ್ಬನೇ ಆತ್ಮ, ತಿಳಿಯದಾಗ ಬೇರೆ ಬೇರೆಯಾದರೂ ಅವನು ನೀನಲ್ಲ, ನಾನಲ್ಲ, ಈ ಜನರು ಅಲ್ಲ. ಅವನಿಂದ ಬೇರೆಯಲ್ಲದಿದ್ದರೂ ಬೇರೆಯೋ ಎಂಬಂತೆ, ಅವನನ್ನು ಮೀರದಿದ್ದರೂ ಮೀರಿದೆಯೋ ಎಂಬಂತೆ, ಅದೇ ಆಗದಿದ್ದರೂ ಅದೇಯೋ ಎಂಬಂತೆ, ಅದೇ ಆಗಿದ್ದರೂ ಅದು ಅಲ್ಲವೆಂಬಂತೆ, ನೀರಿನಲ್ಲಿ ಹುಟ್ಟಿ ಬರುವ ತರಂಗಾದಿಗಳಂತೆ ಭಂಗುರಗಳಾದ ದೃಶ್ಯಗಳು ಅವನಿಂದಲೇ ಸ್ಫುರಿಸುತ್ತಿರುವವು. ಕಾಲನ ಕಾರ್ಯಗಳೆಲ್ಲವೂ ಅವನಿಂದಲೇ, ದೃಶ್ಯದ ದೃಶ್ಯತ್ವವು ಅವನಿಂದಲೇ, ಮನಸ್ಸಿನ ಸಂಕಲ್ಪಗಳೆಲ್ಲವೂ ಅವನಿಂದಲೇ, ಅವನ ಬೆಳಕಿನಿಂದಲೇ ಎಲ್ಲವೂ ಬೆಳಗುವುದು. ಕ್ರಿಯೆ, ರೂಪ, ರಸ, ಶಬ್ದ, ಸ್ಪರ್ಶ, ಚೇತನ ಎಂದು ಮುಂತಾಗಿ ನೀನು ಯಾವುದನ್ನು ತಿಳಿಯುವೆಯೋ ಅದೆಲ್ಲವೂ ಅವನೇ. ಯಾವುದರಿಂದ ತಿಳಿಯುವೆಯೋ ಅಂದರೆ ಆ ಪಂಚೇಂದ್ರಿಯಗಳ ಹಿಂದೆ ನಡೆಯುತ್ತಿರುವಂತಹ ಕರಣಗಳು ಕೂಡ ಅವು ಕೂಡ ಆ ದೇವನೇ. ಯಾವುದರಿಂದ ತಿಳಿಯುವೆಯೋ ಆ ದೇವನೂ ಅವನೇ. ದ್ರಷ್ಟೃ ದರ್ಶನ ದೃಶ್ಯಗಳು, ದ್ರಷ್ಟೃ ದರ್ಶನ ಮತ್ತು ದೃಶ್ಯಗಳು ಎಂಬ ತ್ರಿಪುಟಿಯ ನಡುವೆ ಕುಳಿತಿರುವ ಅವನನ್ನು ದರ್ಶನ ಮಾಡು. ಎಲೈ ಸಾಧುವಾದ ರಾಮನೇ, ಏಕಾಗ್ರವಾದ ಮನಸ್ಸಿನಿಂದ ಈ ತ್ರಿಪುಟಿ ಸಾಕ್ಷಿಯನ್ನು ಕಂಡರೆ ನಿನಗೆ ಆತ್ಮಸಾಕ್ಷಾತ್ಕಾರವಾಗುವುದು. ಅಜ ಅಂದರೆ ಜನ್ಮವಿಲ್ಲದವನು, ಅಜರ ಅಂದರೆ ಮುಪ್ಪಿಲ್ಲದವನು, ಅನಾದ್ಯ ಇವನಿಗಿಂತ ಮೊದಲು ಯಾರೂ ಇಲ್ಲದವನು, ಶಾಶ್ವತ ಅಂದರೆ ಎಂದೆಂದಿಗೂ ಇರತಕ್ಕವನು, ನಿತ್ಯನೂ ಆಗಿ ಶಿವವು, ಅಮಲವು, ಅಮೋಘವೂ ಆದ ಬ್ರಹ್ಮವು ಅನಿಂದ್ಯವಾಗಿ ಬೇಕಾದ ಹಾಗೆ ವಂದ್ಯವಾಗಿರುವುದು. ಅದು ಸರ್ವವ್ಯಾಪಾರ ಶೂನ್ಯವು, ಕಾರಣಗಳಿಗೆಲ್ಲ ಕಾರಣವು. ಅದು ಅನುಭವಕ್ಕೆ ಬರುವುದಾದರೂ ಅರಿಯುವುದಕ್ಕೆ ಆಗದುದು, ಏಕೆಂದರೆ ಅದೇ ಅರಿವು. ಈ ವಿಶ್ವವೆಲ್ಲ ಅದರೊಳಗಿರುವುದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಪರಮ ಕಾರಣ ವರ್ಣನೆ ಎಂಬ 9ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.